ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಈಗ ನಾವು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ರೆ, ಸೊ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ, ಒಂದು ಸಣ್ಣ ಟ್ರಿಪ್ ಅಂತ ಅನ್ಕೊಳ್ಳಿ. ಯಾವ ಪ್ಲೇಸು ಏನು ಅಂತೇಳಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ರಚ್ಚು ನವೀನ್ ವ್ಲಾಗ್ಸ್ನ ಫಾಲೋ ಮಾಡಬೇಕು. ನಾವು ಯಾರ್ಯಾರು ಹೋಗ್ತಾ ಇದೀವಿ ಅಂದರೆ, ನಾನು ಹೋಗ್ತಾ ಇದ್ದೀನಿ, ರಚ್ಚು ಬರ್ತಿದ್ದಾಳೆ, ನವೀನ್ ಬರ್ತಿದ್ದಾಳೆ, ಅದ್ರ ಜೊತೆಗೆ ರಘುದು ಇನ್ನೂ ಕನ್ಫರ್ಮ್ ಇಲ್ಲ. ಆ್ಯಂಡ್ ನನ್ನ ಜೊತೆಗೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತಂದರೆ, ಸ್ಪೆಷಲ್ ಗೆಸ್ಟ್ ಎಲ್ಲಿದ್ಯಾ? 10 ರೂಪಾಯಿ. ವಾ, ಮತ್ತು ನೀನು 100 ರೂಪಾಯಿ ಆಕ್ಟಿಂಗ್ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡ್ರೆ ನೀನ್ ಬರ್ಬೇಡ ಅಂದಲ್ಲ ಸ್ಟಾರ್ಟಿಂಗ್. ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ ಅಕ್ಕ, ನಾನು ಸ್ಪೆಷಲ್ ಅಂದ್ಲು, ಅದಕ್ಕೋಸ್ಕರ ಓಕೆ ಸ್ಪೆಷಲ್ ಇನ್ನು ಆಮೇಲೆ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಕುಣಿಸಿದ್ದೆ. ಸೊ ನಮ್ಮ ಜೊತೆ ಈಗ ಪಿಂಕಿ ಕೂಡ ಬರ್ತಾ ಇದ್ದಾಳೆ. ಆಯ್ ಮಾಡು ಪಿಂಕಿ. ಗೈಸ್, ಇವಳು ಒಂಥರ ಪಟಾಕಿ ತರ ಆಡ್ತಾಳೆ ನಾರ್ಮಲ್ ಆಗಿದ್ದಾಗ. ವ್ಲಾಗು ಕ್ಯಾಮ್ರಾ ನೋಡ್ಬಿಟ್ರೆ ಕಟ್ ಮಾಡು ಅಂತ ನಮ್ಗೆ ಯುಕ್ತ ಅಂತಾಳೆ, ಸ್ವಲ್ಪ ಅದೇ ಕ್ಯಾರೆಕ್ಟರ್. ಅಕ್ಕ ಹೆಂಗೋ ಇರ್ತೀನಿ ಅಕ್ಕ, ಮಾಡ್ಬೇಡ ಅಕ್ಕ ವಿಡಿಯೋ ಅಂತಿರ್ತಾಳೆ. ಈಗ ಹೊರಡೋಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಆ್ಯಕ್ಚುಲಿ ಇನ್ನೂ ನಾವು ಪ್ಯಾಕಿಂಗ್ ಕೂಡ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಚೆ ಹೋಗ್ತಾ ಇದೀವಿ. ಓಕೆ, ಸೊ ಒಂದು 4-5 ದಿನ ಆಚೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಪ್ಯಾಕಿಂಗ್ ಮಾಡಬೇಕು. 4-5 ಡೇಸ್ ಅಂದರೆ ನಿಮಗೆ ಗೊತ್ತಲ್ಲ, ನಾವು ಆಚೆ ಹೋದ್ರು ಅಂತೂ ಒಂದಿನಕ್ಕೆ ಒಂದು 4 ಡ್ರೆಸ್ ಅಂತೂ ಚೇಂಜ್ ಮಾಡ್ತೀವಿ, ವೀಡಿಯೋಸು ವ್ಲಾಗ್ಸು ಅಂದ್ಕೊಂಡು. ಸೊ ಈಗ ಪ್ಯಾಕಿಂಗ್ ಮಾಡೋಣ. 4 ದಿನಕ್ಕೆ 4 ಡ್ರೆಸ್ಸು 40 ವಿಡಿಯೋಸ್. ಅದೇನೋ ನಿಜ, 4 ದಿನಕ್ಕೆ 4 ಡ್ರೆಸ್ಸು 40 ವಿಡಿಯೋಸ್. ಅದರಲ್ಲಿ ನಮ್ಮ ಪವರ್ ಪಿಂಕ್ ಇದೆ, ಏನಿಲ್ಲ ಅಂದ್ರೆ ಒಂದು 80 ವಿಡಿಯೋ ಇರುತ್ತೆ. ನಾನು ಯಾವ ಟ್ರಿಪ್ಪಿಗೆ ಹೋದ್ರು 3 ಜೊತೆ ಬಟ್ಟೆ ತಗೊಂಡೋಗೋದು, ಅದ್ರ ಮೇಲೆ ಜಾಸ್ತಿ ತಗೊಂಡೋಗಲ್ಲ. ಹೇಳು. ಇಲ್ಲ, ಸುಳ್ಳು. ನಂದು ಹಾಕೊಂಡ್ಬಿಡ್ತಾಳೆ. ತಗೋಬೇಕಾದ್ರೆ ಲಗೇಜ್ ಜಾಸ್ತಿ ಆಗುತ್ತೆ, ನಾವೇ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತಾರೆ, ಅದಕ್ಕೆ ನಾನು ತಗೊಳಲ್ಲ. ನನ್ಗೆ ಏನ್ ಬೇಕಾ ತಗೊಂಡೋಗ್ತೀನಿ. ಎಲ್ಲ ಡೂಪು ಗೈಸ್, ಡೂಪು. ಈಗ ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹತ್ರ ಒಂದಷ್ಟು ಹೊಸ ಡ್ರೆಸ್ಗಳಿದ್ದಾವೆ, ಇನ್ನೂ ಹಾಕದೇ ಇಲ್ದಿರೋ ಹೊಸ ಡ್ರೆಸ್ಗಳಿದ್ದಾವೆ. ಇದನ್ನ ನಾನು ರೀಸೆಂಟಾಗಿ ಈಗ ಮೊನ್ನೆ ಬೈ ಮಾಡಿದ್ದು ಜಂಪ್ ಸೂಟು. ಇದನ್ನ ನಾನು ತಗೋತೀನಿ, ಬಿಕಾಸ್ ಸಮ್ಮರ್ ಅಲ್ವಾ, ಇದು ಫ್ರೀ ಆಗಿರುತ್ತೆ. ಇದು ಸಿಂಗಲ್ ಸ್ಟ್ರೈಪ್ಸು ಜಂಪ್ ಸೂಟು ಗೈಸ್, ಇದನ್ನ ತಗೋತೀನಿ. ಇದನ್ನ ಪಿಂಕಿನೇ ಸೆಲೆಕ್ಟ್ ಮಾಡಿದ್ದು. ಏನು ಪಿಂಕಿ? ಆ್ಯಂಡ್ ಇನ್ನೂ ಒಂದು ಹೊಸ ಡ್ರೆಸ್ ಇದೆ, ಒಂದಲ್ಲ ಆ್ಯಕ್ಚುಲಿ ಎಷ್ಟೊಂದು ಇದೆ ನನ್ನ ಹತ್ರ ಇನ್ನೊಂದು. ಆ್ಯಂಡ್ ಈ ಡ್ರೆಸ್ಸು ಇದು ಮ್ಯಾಕ್ಸಿ ಗೌನು. ಸೊ ತುಂಬ ಚೆನ್ನಾಗಿದೆ ಮ್ಯಾಕ್ಸಿ ಗೌನ್, ನೀವು ನೋಡಿದ್ರಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು. ಸೊ ಈ ಮ್ಯಾಕ್ಸಿ ಗೌನು ಕೂಡ ತಗೋತಾ ಇದ್ದೀನಿ, ಫ್ರೀಯಾಗಿರುತ್ತೆ. ಆ್ಯಂಡ್ ದಿಸ್ ಒನ್, ಆ್ಯಂಡ್ ಇದು ಕೂಡ ಇನ್ನೂ ಹೊಸದು, ಹಾಕೇ ಇಲ್ಲ, ನೀವು ನೋಡಿರ್ತೀರಲ್ವಾ. ಇದನ್ನು ಎತ್ಕೋತಾ ಇದ್ದೀನಿ. ಅದು ಒಂದೇ ಹಾಕೊಳ್ಳೋದ, ಕೆಳಗೆ ಪ್ಯಾಂಟ್ ಹಾಕೊಳ್ಳೋದ? ಒಂದೇ. ಯಾಕೆ ಹಂಗೆ ಹೇಳ್ತೀಯಾ? ಎಲ್ಲ ಅದೇನೋ ಗೋವಾ ಹತ್ರ ಹಾಕತ್ತಾರಲ್ಲ, ಆ ಥರ ಇತ್ತು ಬಟ್ಟೆ. ಅದಕ್ಕೆ ಇದನ್ನ ಹೋಗೋ ಪ್ಲೇಸಲ್ಲಿ ಹಾಕೋಬಹುದು. ಆ್ಯಂಡ್ ಇದೊಂದಿದೆ ಗೈಸ್, ಇದು ಕೂಡ ತುಂಬ ಕ್ಯೂಟ್ ಆಗಿದೆ. ಕಾರ್ಡ್ ಸೆಟ್, ಇದು ಸ್ಕರ್ಟ್ ವಿತ್ ಟಾಪು. ನೋಡಿ ಹಿಂಗಿದೆ ಇದು ಸ್ಕರ್ಟು. ಏರ್ಪೋರ್ಟ್ ಡ್ರೆಸ್ ಇದ್ದಂಗೆ ಐತೆ. ಏರ್ಪೋರ್ಟ್ ಔಟ್ಫಿಟ್ ಟೈಪ್ ಇದೆ ಇದು. ನಾನು ರಚ್ಚು ಸೇಮ್ ತೊಗೊಂಡ್ವಿ, ನೋಡೋಣ ಅವ್ಳು ತತ್ತಾಳೋ ಇಲ್ವೋ ಗೊತ್ತಿಲ್ಲ. ತಂದರೆ ಅಲ್ಲಿ ನಾನು ಅವಳು ಹಾಕೋತೀವಿ. ಇದೊಂದು ಸೇಮ್ ಇದೆ ಡ್ರೆಸ್ ಇಬ್ಬರದು. ಈಗ 4 ಜೊತೆ ಬಟ್ಟೆ ಆಯಿತು, ಬಟ್ ನಾವು 4 ಜೊತೆಗೆ ಹೋಗೋರಲ್ಲ, ಇದು ಜಾಸ್ತಿ ಆಗ್ತಿಲ್ದಿರೋ ಬಟ್ಟೆ. ಇನ್ನೊಂದು ಇದು ಆ್ಯಕ್ಚುಲಿ ಎಷ್ಟೊಂದು ಇದೆ ಗೈಸ್, ಏನೋ ಆಗ್ತಿಲ್ದಿರೋ ಬಟ್ಟೆಗಳು. ಈ ಫ್ರಾಕು ನಾನು ಒಂದಿನೂ ಹಾಕಿಲ್ಲ, ತೊಗೊಂಡೆ, ಬಟ್ ಕ್ಯೂಟ್ ಆಗಿದೆ ಅಂತೇಳಿ ತೊಗೊಂಡೆ, ಬಟ್ ಇನ್ನೂ ಒಂದಿನ ಹಾಕಿಲ್ಲ. ಇದು ಅಷ್ಟೇ, ಸಿಂಗಲ್ ಸ್ಟ್ರೈಪ್ಸು ಈ ರೀತಿ ಇದೆ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಇದೊಂದು ಹಂಗೆ ಇದೆ, ಸೊ ಇದನ್ನು ತಗೊಂಡೋಗ್ತಿದ್ದೀವಿ. ಇದೊಂದು ಟ್ರಸ್ಟ್ ಮೀ, ಇದನ್ನ ಅದೋ ಒಂದು ಸೇಲಲ್ಲಿ ತೊಗೊಂಡಿದ್ದು. ಇದು ಎಷ್ಟು ಗೊತ್ತಾ, ಜಸ್ಟ್ 150 ರುಪೀಸ್. ಸೊ ನೋಡಿ ಈ ರೀತಿ ಇದೆ. ಇದಕ್ಕಿಲ್ಲಿ ಕಟ್ಕೊಳ್ಳೋಕ್ಕೆ ಇದನ್ನು ಕೊಟ್ಟಿದ್ದಾರೆ, ಲೇಸ್ ಕೊಟ್ಟಿದ್ದಾರೆ. ನಂಗೆ ಸಖತ್ ಇಷ್ಟ ಆಗೋಯ್ತು, ಇದು ತುಂಬ ಇಷ್ಟ ಆಗೋಯ್ತು. ಸೊ ಇಲ್ಲಿಂದ ತೊಗೊಂಡ್ಬಿಟ್ಟೆ. ಇಷ್ಟು ಇಲ್ಲಿ ಹೊಸ ಬಟ್ಟೆಗಳು ಇಲ್ಲಿ ಇರೋದು. ಇನ್ನು ಇಷ್ಟೇ ಅಲ್ಲ, ಹಾಗೆ ಇದೊಂದಿದೆ ಪಾರ್ಟಿ ವೇರು. ಸೊ ಒಂದು ಬರ್ತ್ಡೇ ಇರೋದ್ರಿಂದ ನೋಡೋಣ, ಆಗ್ತಿದ್ದೀನಿ ಏನಾದರೂ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಹಾಕೊಂಡ್ರು ಅಂದರೆ ಹಾಕೋತೀನಿ, ಅಂದರೆ ಹಾಕೊಳ್ಳಲ್ಲ. ಬಟ್ ಸೇಫರ್ ಸೈಡ್ ಎತ್ಕೊಂಡಿರ್ತೀನಿ ಅಷ್ಟೆ. ಓಕೆ, ಇದೊಂದು ಜಂಪ್ ಸೂಟ್ ತೊಗೋತಾ ಇದ್ದೀನಿ. ಇದು ಶಾರ್ಟ್ಸ್ ಜಂಪ್ ಸೂಟು. ಇದನ್ನ ಆಪ್ಷನಲ್ ಆಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಕೊಂಡೆ ಇಲ್ಲಾಂದ್ರೆ ಇಲ್ಲ. ಏನಂದರೆ ಈಗ ನಾವು ಎಕ್ಸ್ಟ್ರಾಸ್ ಏನು ತೊಗೋತಾ ಇದ್ದೀವಿ ಅಂದರೆ, ಅಲ್ಲಿ ವಿಡಿಯೋ ಮಾಡೋಣ ಅಂತ ತೊಗೊತೀವಿ ಅಷ್ಟೇ. ವಿಡಿಯೋ ಮಾಡಿದ್ರೆ ಮೂಡಿದ್ರೆ ವಿಡಿಯೋ ಮಾಡ್ತೀವಿ, ಅದು ಇಲ್ಲಾಂದರೆ. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಇದೊಂದು ಶಾಲ್ ತೊಗೊತಾ ಇದ್ದೀನಿ. ಆ್ಯಂಡ್ ಇಲ್ಲಿರೋದೆಲ್ಲ ತೋರಿಸಿದ್ನಲ್ಲ, ಸೊ ಅದೇ ಡ್ರೆಸ್ಗಳನ್ನೇ ಇಟ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಒಂದು ಈ ಸ್ಕರ್ಟ್ ತೊಗೊಂಡಿದ್ದೀನಿ.
ನೋಡ್ತಿರ್ಬೋದು, ಇದು ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಈ ಸ್ಕರ್ಟ್ ತೊಗೊಂಡಿದ್ದೀನಿ. ಈ ಸ್ಕರ್ಟ್ ಮೇಲೆ 2 ಟಾಪ್ ಇಟ್ಕೊಂಡಿದ್ದೀನಿ. ಇದೊಂದು ಟಾಪು. ಸೊ ಈ ಟಾಪ್ ನಾನು ಇನ್ನೂ ಹಾಕ್ಕೊಂಡೇ ಇಲ್ಲ. ಏನಂತ ಇದು ಫ್ಲವರ್ ಟಾಪ್. ಇದು ಕೊಲ್ಯಾಬ್ ಕಳಿಸಿದ್ರು, ನಾನು ಇನ್ನೂ ಮಾಡಿಲ್ಲ. ಅವ್ರು ತುಂಬ ದಿನದಿಂದ ಕೇಳ್ತಾರೆ, ಹಂಗೆ ಆದರೆ ಅಲ್ಲೇ ಮಾಡಿಬಿಡೋಣ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ಸೊ ಈ ರೀತಿ ಇದೆ ಫ್ಲವರ್ ಟೈಪು. ಇದ್ರ ಜೊತೆಗೆ 2 ಟಾಪ್ ಥರ ತೊಗೊಂಡಿದ್ದೀನಿ. ಇದೊಂದು ಟಾಪ್ ಅಷ್ಟೇ ಗೈಸ್. ಇದೊಂದು ಕಾರ್ಡ್ ಸೆಟ್ ತೊಗೊತಾ ಇದ್ದೀನಿ. ಇದು ಪ್ಯಾಂಟು, ಇದು ಶರ್ಟು. ಇದು ತುಂಬ ಚೆನ್ನಾಗಿದೆ. ಇದು ನಾನು ಮಿಂತ್ರಲ್ಲಿ ತೊಗೊಂಡಿದ್ದು. ಆಫರ್ ಇತ್ತು, ಅದು ನಾನು ತೊಗೊಂಡಿದ್ದೀನಿ. ಎಷ್ಟು ಗೊತ್ತಾ, ಜಸ್ಟ್ 370 ರುಪೀಸ್ ಸಿಗ್ತೇನೋ ಅನ್ಸುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಪ್ಯಾಂಟ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಪ್ರಿಂಟೆಡ್ ಪ್ಯಾಂಟು. ಇದನ್ನ ತೊಗೊತಾ ಇದ್ದೀನಿ. ಅಲ್ಲಿ ನೋಡೋಣ, ಆದರೆ ಹಾಕೊತೀನಿ, ಇಲ್ಲಾಂದರೆ ಇಲ್ಲ. ವಿಡಿಯೋ ಮಾಡೋಕೆ ಅಟ್ಲೀಸ್ಟ್ ಹಾಕೊತೀನಿ. ಅದಾದಮೇಲೆ ಇದು ನಾವಿನ್ನೊಂದು ಬರ್ತಡೇಗೆ ಪಾರ್ಟಿ ವೇರ್ ಹಾಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಆಗುತ್ತೋ ಗೊತ್ತಿಲ್ಲ. ಇನ್ನೆಲ್ಲಾನು ಗೈಸ್ ಆದರೆ ಹಾಕ್ಕೊಳ್ತೀವಿ, ಇಲ್ಲಾಂದ್ರೆ ಇಲ್ಲ, ಆ ರೀತಿ ತಗೊಂಡಿದ್ದೀನಿ ಅಷ್ಟೇ. ಫೈನಲಿ ನನ್ನ ಪ್ಯಾಕಿಂಗ್ ಮುಗೀತು. ಇದು ನನ್ನ ಮುಗಿದ ತಕ್ಷಣ ನಮ್ಮ ಪವರ್ ಪಿಂಕಿ ಪ್ಯಾಕಿಂಗ್ ಮಾಡಬೇಕು. ಪವರ್ ಪಿಂಕಿ ತುಂಬ ಅವಳಿಗೆ ಒಂದೇ ಬೇಗ ಸೆಟ್ ಆಗಲ್ಲ. ಶಿ ಟೇಕ್ಸ್ ಲಾಟ್ ಆಫ್ ಟೈಮ್. ಹಾಕಿ ನೋಡ್ತಾಳೆ, ನಾನು ಹಂಗಲ್ಲ. ಈ ಡ್ರೆಸ್ ತಗೋತೀನಿ, ಅಲ್ಲಿ ಹೋಗಿ ಹಾಕೋತೀನಿ ಡೈರೆಕ್ಟಾಗಿ. ಅವಳು ಸ್ವಲ್ಪ ಟ್ರಯಲ್ ಮಾಡಿ ಆಗುತ್ತೆ ಅಂದರೆ ತಗೋತಾಳೆ, ಇಲ್ಲಾಂದರೆ ಸುಮ್ಮನೆ ತಗೊಳ್ಳಲ್ಲ ಅಷ್ಟೇ. ಈಗ ನಂದು ಫೈನಲಿ ಪ್ಯಾಕಿಂಗ್ ಮುಗೀತು. ಇದಕ್ಕೆ ಇನ್ನೊಂದೆರಡು ನೈಟ್ ವೇರು ಮತ್ತು ಏನಂತಾರೆ ಸ್ವಿಮ್ ವೇರ್ ಇಡಬೇಕು. ಯಾಕಂದರೆ ನಾವು ಹೋಗೋ ಜಾಗದಲ್ಲಿ ಪೂಲ್ ಇದೆ. ಆ್ಯಂಡ್ ಇದೊಂದು ಪ್ಯಾಂಟ್ ತೊಗೊಂಡೆ, ಯಾಕಂದರೆ ಹಂಗೆ ಟ್ರಾವೆಲ್ ಫ್ರೀ ಆಗಿದೆ. ಸೊ ಫ್ರೀಯಾಗಿ ಹಾಕೋಬೋದು ಅಂತೇಳಿ ಇದನ್ನು ತೊಗೊತಾ ಇದ್ದೀನಿ. ಸೊ ಪ್ಯಾಂಟ್ ಮೇಲೆ ಎಕ್ಸ್ಟ್ರಾ 3 ಟಾಪ್ ತೊಗೊತಾ ಇದ್ದೀನಿ ಆ್ಯಕ್ಚುಲಿ. ಇದೊಂದು ಸಿಂಗಲ್ ಸ್ಟ್ರೈಪ್ ಟಾಪು, ಇದೊಂದು, ಆಮೇಲೆ ಅದೆಲ್ಲ ಬ್ಲ್ಯಾಕ್ ಪ್ಯಾಂಟ್ ಮೇಲೆ ಎಲ್ಲನೂ ಸೂಟ್ ಆಗುತ್ತಲ್ಲ, ಇದೊಂದು ಟಾಪ್ ತೊಗೊತಾ ಇದ್ದೀನಿ. ಹೀಗಿದೆ. ಆ್ಯಂಡ್ ಈ ಟಾಪ್ ನಂಗೆ ಸಖತ್ ಇಷ್ಟ ಆಯಿತು, ಅದಕ್ಕೆ ತೊಗೊಂಬಿಟ್ಟೆ. ಇದೊಂದು ಟಾಪ್ ತೊಗೊತಾ ಇದ್ದೀನಿ, ಇಷ್ಟು ತೊಗೊತಾ ಇದ್ದೀನಿ. ಆ್ಯಂಡ್ ಒಂದೇ ಒಂದು ಎಕ್ಸ್ಟ್ರಾ ಸೀರೆ ಇಟ್ಕೊಂಡಿದ್ದೀನಿ. ಅಲ್ಲಿ ಸೀರೆಯಲ್ಲಿ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ ಅಷ್ಟೇ. ಮುಗೀತು ನಂದು ಪ್ಯಾಕಿಂಗ್. ಈ ನೈಟ್ ವೇರ್ಸ್ ಎಲ್ಲ ಇಟ್ಕೋಬೇಕು ಅಷ್ಟೇ, ಮುಗೀತು. ನಮ್ಮ ಪಿಂಕಿ ಔಟ್ಫಿಟ್ಟು ಸೆಟ್ ಆಯಿತು. ಎಲ್ಲ ತಿರುಗಿಸಿ ಮುರುಗಿಸಿ ಹಾಕಿ ಬಿಚ್ಚಿ ಎಲ್ಲ ಮಾಡಿ. ನಾನು ತಗೊಂತಿರೋ ಪ್ರತಿಯೊಂದೂ ಹೊಸ ಬಟ್ಟೆ. ನಾನು ತೊಗೊಂಡಿರೋದು ಪ್ರತಿಯೊಂದೂ ಹೊಸ ಬಟ್ಟೆ. ಅಲ್ಲ, ಇದು ನಾನು ಸ್ವಲ್ಪ ದಪ್ಪ ಇದ್ದಾಗ ತಗೊಂಡಿದ್ದೆ. ಈಗ ಒಂದು ಸ್ವಲ್ಪ ವಾ, ಓಕೆ, ತೋರಿಸ್ಲಾ? ತೋರಿಸು. ಓಕೆ, ನೈಸ್. ಇದು ನನ್ನ ಬರ್ಡೇಗೆ ಅಂತ ತಗೊಂಡಿದ್ದು. ನೀನೇ ಕೊಡಿಸಿದ್ದು. ನಾನು ಕೊಡ್ಸಿದ್ದು ಗೈಸ್. ನೋಡಿ ಎಷ್ಟು ಪ್ರೀತಿ ನನಗೆ, ಅದಕ್ಕೆ ಪ್ರೀತಿಯಿಂದ ಹಾಕೊಳಕತ್ತಿ. ನೆಕ್ಸ್ಟ್ ಇದೊಂದು ಶಾರ್ಟ್ ಡ್ರೆಸ್ಸಾ? ಎಸ್, ಇದೊಂದು ಶಾರ್ಟ್ ಡ್ರೆಸ್. ಓಕೆ, ಇಲ್ಲಿ ನಡಕ್ಕೊಂದು ಬೆಲ್ಟ್ ಬರ್ತದೆ. ತಗೊಳಕತ್ತೀನಿ. ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತು, ನಾನು ಯಾವಾಗಲೂ ಚಡ್ಡಿ ಟಿ ಶರ್ಟಲ್ಲಿ. ಗೈಸ್ ನಾವು ಅಷ್ಟೇ ಎಲ್ಲ ಬಟ್ಟೆನೂ ತಗೊತಾ ಇದ್ದೀನಿ ಅಷ್ಟೇ. ಬಟ್ ಅದನ್ನು ಅಲ್ಲಿ ಹಾಕೋತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ನಮ್ಮ ಹುಡುಗರು ಏನು ಗೊತ್ತಾ, 2 ವೀಡಿಯೋ ಮಾಡಿದ ತಕ್ಷಣ ಸುಸ್ತಾಗ್ಬಿಡ್ತಾರೆ. ನಮ್ಮನ್ನು ಮಾಡೋಕ್ಕೆ ಬಿಡಲ್ಲ, ಅವರು ಮಾಡಲ್ಲ. ಎಷ್ಟು ಮಾಡ್ತೀರಾ ಬಿಡ್ರೆ ಅಂದ್ಬಿಡ್ತಾರೆ ಅಲ್ಲಿ ಹೋದ್ಮೇಲೆ ನಮ್ಮನ್ನು. ಅದಕ್ಕೆ ನಾನೊಂದು ಜಂಪ್ಸೂಟು, ಇವಳೊಂದು ಜಂಪ್ಸೂಟು, ಇಬ್ಬರು ಜಂಪ್ಸೂಟ್ ಹಾಕೊಂಡು ಒಂದು ವೀಡಿಯೋ ಮಾಡೋದು. ನೈಸ್. ಓಕೆ, ಸೆಲೆಕ್ಟೆಡ್. ತಡಿ, ನೀನು ಎಡಿಟ್ ಆಮೇಲೆ ಮಾಡ್ಕ. ಫಸ್ಟ್ ನಾನು ಕ್ಲೀನ್ ಮಡಚ್ಬೇಕಲ್ಲ. ನೆಕ್ಸ್ಟ್ ಇದೇನೋ ಕೊಟ್ಟಾಳ, ಡಿಫ್ರೆಂಟ್ ಆಗಿರೋದೈತೆ, ಹಾಕೊಳ್ಳೇ. ಅಕ್ಕನ ಬಟ್ಟೆಲಿ ಇದೊಂದು ಬಟ್ಟೆ ನನಗೆ ಅಷ್ಟು ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿದ್ರೆ ಇದೊಂದು ಬಟ್ಟೆ ನನಗೆ ಸಿಕ್ಕಿದ್ದೆಲ್ಲ ಎಷ್ಟೊಂದಿದೆ. ಇವಳೆಲ್ಲ ಹಾಕ್ಬಿಟ್ಬಿಟ್ಟವಳೆ ಗೈಸ್, ಯಾವುದು ಹಾಕಿಲ್ಲ ಅಂತ ಹಾಕೊಂಡ್ಬಿಟ್ಟಿನಿ. ಎಲ್ಲ ರಾಧಾ ರಂಜಿತಾಗ ಎಲ್ಲ ಕೊಟ್ಬಿಟ್ಟಿದೀವಿ. ಅವರಂತೂ ಎಷ್ಟೊಂದು ಕೊಟ್ಟಿದೀವಿ ಅವ್ರಿಗೆ. ಹಿಂಗೆ ಬರ್ತೈತಿ. ಇದು ಫ್ರಂಟು ಕಟ್ಟು, ಬ್ಯಾಕು ಏನೋ ಡಿಫ್ರೆಂಟ್ ಆಯ್ತು. ನಾನಿದೆ ಫಸ್ಟ್ ಟೈಮ್ ಈ ಥರದ್ದು ಹಾಕಂತಿರೋದು. ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ನಾಯಿ ನಾಲ್ಗೆಳೆ ಬಿದ್ದಂಗೆ. ನೋಡ್ದ ನಿನ್ನ. ಆಮೇಲೆ ಇದು ನನ್ನ ಮೋಸ್ಟ್ ಫೇವ್ರೇಟ್. 6 ತಿಂಗಳ 1 ವರ್ಷ ಆಯ್ತು ತಗೊಂಬಂದಿಟ್ಟು, ಈಗ ಹಾಕತ್ತಿರೋದು. ನೋಡಿ ಗೈಸ್, ನಂಗೆ ತೋರಿಸಿಲ್ಲ ಅವಳು ಹಾಕೊಂಡ್ಬಿಡ್ತೀನಿ ಅಂತ. ಅದು ನನಗೆ ಆಗಲ್ಲ, ನಿನಗೆಲ್ಲ ಆಗ್ತತಿ. ತೋರಿಸಿದ್ದೆ ಅದನ್ನ ನನಗೆ. ಅದು ನೋಡಿದ್ದೆ ನೀನು. ಇದು ಅದು ಒಂದೇ ಸರಿನೇ ತಂದಿದ್ದು. ನೈಸ್. ಈ ಟೀ ಶರ್ಟ್ಗೆ ಈ ಸ್ಕರ್ಟ್ ಹಾಕೋದಾಳೆ. ಈ ಸ್ಕರ್ಟ್ ಒಂದು ಸ್ವಲ್ಪ ಲೂಸು, ಎಮರ್ಜೆನ್ಸಿಗೆ 2 ಪಿನ್ ಹಾಕಿ. ಯೋಚನೆ. ನೆಕ್ಸ್ಟ್
ಇದೊಂದು ರೆಡ್ ಟೀ ಟಾಪ್ ಮೇಲೆ ಶರ್ಟ್ ಮೇಲೆ ಬಿಡು, ಹಂಗೆ ಐರನ್ ಇದೆ, ಬಿಚ್ಬಿಡ. ಇದಕ್ಕೆ ಒಂದು ಬ್ಲ್ಯಾಕ್ ಶಾರ್ಟ್ಸ್. ನೈಸ್. ಈ ಔಟ್ಫಿಟ್ ನಂಗೆ ಸಿಂಗಾಪುರಲ್ಲಿ ಹಾಕೋ ಅಂತ ತೆಗ್ದಿದ್ಲು, ಬಟ್ ನಾನು ಹಾಕೊಳ್ಳಿ ಹಾಕಂತ ಕೊಟ್ಟಿದ್ದೆ, ತಗೊಂಡೇ ಹೋಗ್ಲಿಲ್ಲ ಅಲ್ಲ, ಜಾಸ್ತಿ ಆಗೋದು ಬಟ್ಟೆ. ಓ, ಇದು ಬಿಟ್ಬಿಟ್ಟೆ. ಇನ್ನೊಂದೇನೆ ಫ್ರಾಕ್. ಇದನ್ನು ನಾನು ಬರ್ಡೇಗೆ ತಗೊಂಡಿದ್ದು. ಈ ಜುಲೈ ಬಂದರೆ 1 ವರ್ಷ ಆಗುತ್ತೆ ತಗೊಂಡು. ಎಲ್ಲೆಲ್ಲ ಅಡಗಿಸಿಟ್ಟಿದ್ಲು ಎಲ್ಲ ಬಟ್ಟೆಗಳು ನನ್ನ ಕಬೋರ್ಡ್ ಫುಲ್ ಕ್ಲೀನ್, ಎಲ್ಲ ಕಟ್ಟಿಟ್ಬಿಡಿ. ಇದನ್ನು ಫ್ರಾಕ್ ಗೈಸ್, ಚೆನ್ನಾಗಿದೆ, ನೈಸ್. ಇದ್ರದ್ದೊಂದು ದೊಡ್ಡ ಕತೆ ಐತೆ, ಆಮೇಲೆ ಹೇಳ್ತೀನಿ. ಇದು ಶಾರ್ಟ್ಸ್. ಇದಕ್ಕೆ ಈ ಥರ ಏನೋ ಡಿಫ್ರೆಂಟ್ ಆಗಿರಲಿ ಅಂತ ಎಕ್ಸ್ಕ್ಯೂಸ್ ವೈಬ್ಸ್ ವೈಬ್ ಮಾಡಕ್ಕೆ ಹೋಯ್ತಾಳೆ ಗೈಸ್. ಟಾಪು ಅದು ಜಿಮ್ಗೂ ಹಾಕೋಬೋದು, ಹೊರಗೂ ಹಾಕೊಂಡು ಹೋಗ್ಬೋದು. ಚೆನ್ನಾಗಿತ್ತು. ಜಿಮ್ಗಂತ ತಗೊಂಡಿದ್ದು, ಬಟ್ ಇದಕ್ಕೆ ಸೆಟ್ ಆಯ್ತಲ್ಲ, ಹಾಗಾಗಿ ಅದ್ರ ಜೊತೆಗೆ ಇದನ್ನ ಹಾಕೊಳ್ಳೋದು. ನೆಕ್ಸ್ಟ್ 2 ಜೊತೆ ನೈಟ್ ಡ್ರೆಸ್. ಇದೊಂದು ಇರಲಿ, ಚೆನ್ನಾಗಿತ್ತು, ನನಗಿಷ್ಟ. ನೋಡೋಣ, ಅಲ್ಲಿ ಟೈಮ್ ಸಿಕ್ಕರೆ ಹಾಕೊಳ್ಳೋಣ. ಯಾರಿಗೆ ಹಾಕತ್ತೆ ಅವ್ರು ಹಾಕೊಳ್ಳೋದು. ನೈಸ್. ಇಷ್ಟನಾ? ಇಷ್ಟ. ಇದೊಂದು ಪ್ಯಾಂಟ್ ಇದೆ, ಏನು ತೋರಿಸೋಂಥದ್ದೇನು ಅನ್ಕೊಂಡು ಬರ್ಬೇಕು ನೀನು. ಜಾನ್ಸಿ ಜಾನ್ಸಿ ಹಿಂಗ್ ಬರಲ್ಲ. ತಾತ ಏನಾಯ್ತು? ನೋಡಿ ಗೈಸ್, ನಮ್ಮ ಮನೇಲಿ ಯಜಮಾನ ಸೀರಿಯಲ್ ಹೀರೋಯಿನ್ ಮಧು ಭೈರಪ್ಪ ಅವ್ರ ಫ್ಯಾನ್ ಇದಾರೆ ಇಲ್ಲಿ, ಪುಟಾಣಿ ಫ್ಯಾನು. ಜಾನ್ಸಿ ತರ ಸೀರೆ ಉಡ್ಸ್ಕೊಂಡ್ಬಿಟ್ಟು ಉಡ್ಸ್ಕೊಂಡು ನೋಡಿ. ಜಾನ್ಸಿ ರಾಘು ಎಲ್ಲಿ? ನಿಮ್ಮಪ್ಪ ಎಲ್ಲಿ ಅಂತೇಳೋಳು. ಜಾನ್ಸಿ ರಾಘುಗೆ ಯಾವಾಗ್ಲೂ ಏನಂತಾನೆ ಇಡಿಯಟ್. ಆ ಇಡಿಯಟ್ ಎಲ್ಲ ಹೋಗಿದ್ದಾನೆ. ಜಾನ್ಸಿ ರಾಘು ಎಲ್ಲಿ? ಅವ್ನು ಇಡಿಯಟ್ ಫೆಲೋ ಎಲ್ಲೋ ಹೋಗಿದ್ದಾನೆ. ನೀನ್ ಜಾನ್ಸಿ ತರ ಮಾಡ್ಬೇಕು. ತಗ ಆಯ್ತು, ನೀ ಬ್ಯಾಗ್ ಇಡ್ಕ. ಜಾನ್ಸಿ ಹಿಂಗೆ ಬ್ಯಾಗ್ ಜಾನ್ಸಿ ಏನಾರ ಒಂದು ಡೈಲಾಗ್ ಹೇಳು. ಏನಿದು ಬ್ಯಾಗು ಯಾವ್ದಿಗೆ? ನೀನ್ ಫುಲ್ ಜಾನ್ಸಿ ತರ ರೆಡಿಯಾಗಿ ಹೋಗ್ಬೇಕೀಗ. ಜಾನ್ಸಿ ಹಿಂಗೆ ಇರ್ತಲ್ಲ. ಜಾನ್ಸಿ ಹಿಂಗೆ ಇರ್ತಾರಲ್ಲ, ಹೇಳು ನಿಮ್ಮ ಅಮ್ಮಂಗೆ. ಜಾನ್ಸಿ ಅವ್ರು ಹಿಂಗೆ ಇರ್ತಾರೆ ನೋಡಿ. ನೀನ್ ನೋಡಿದ್ಯಲ್ಲ ಮಗ್ನೆ ಮಧುನ? ಇಷ್ಟನಾ ನಿನಗೆ? ಅಯ್ಯೋ, ಹಿಂಗೆ ಹಿಂಗೆ. ನೀನು ಒಂಚೂರು ಮನೇಲಿ ಇರ್ತಾಳಲ್ಲ, ಯಾರು ಹುಡುಗಿ ರಾಘುನ್ ಮದ್ವೆ ಆಗ್ತಾಳಲ್ಲ, ಹೆಸರೇನು? ರಘುನ. ಎಂಗೇಜ್ಮೆಂಟ್ ಆಗ್ತೈತಲ್ಲ. ಜಾನ್ಸಿ ಅಲ್ಲ, ಎಂಗೇಜ್ಮೆಂಟ್ ಆಗ್ತೈತೆ. ಅನಿತಾನ? ಅನಿತಾ ತರ ಮಾಡು. ಅನಿತನ್ ಮುಂಚೆ ಕೈಯೆಲ್ಲ ಹೆಂಗಿತ್ತು? ಅನಿತಾ ಇವಾಗ ಹೆಂಗಾಗೈತೆ ಅನಿತಂದು? ಈಗ ಮಾತಾಡ್ತಾರೆ ಅಲ್ಲಮ್ಮ, ಚೆನ್ನಾಗಿ ಮಾತಾಡ್ತಾರೆ. ಈಗ ಬಿಟ್ಬಿಟ್ರೆ ಕೈಯೆಲ್ಲ ಈಗೆಲ್ಲ ಸರಿ ಹೋಗಿ. ಕೈ ಇಲ್ಲ, ಕೈ ಹಂಗೆ ಇದೆ, ಬಾಯಿ ಅಷ್ಟೇ ಸರಿ. ಹಾ, ಕೈ ಹಂಗೆ ಐತೆ, ಬಾಯಿ ಸರಿ ಹೋಗಿ. ಓಕೆ ಓಕೆ. ನಮ್ಮ ಮನೇಲಿ ಯಜಮಾನ ಸೀರಿಯಲ್ ಫ್ಯಾನ್ಸ್ಗಳಿದಾರಪ್ಪ. ಇವ್ರ ತಾತ ಎಲ್ಲರೂ ಯಜಮಾನ ಸೀರಿಯಲ್ ಮಿಸ್ ಮಾಡದೆ ನೋಡ್ತಾರೆ. ಸೊ ಗೈಸ್, ಫೈನಲಿ ನವೀನ ಬರ್ತಡೆಗೆ ಗಿಫ್ಟ್ ತೊಗೊಂಡಾಯ್ತು. ಆರ್ಡ್ರ್ ಮಾಡಿದ್ದೀನಿ. ಏನು ಅಂತ ನೀವು ಅಲ್ಲೇ ನೋಡಿರಂತೆ, ಓಕೆನಾ? ಈಗ ತಾನೇ ರಚ್ಚು ನವೀನ ಇಬ್ಬರು ಬಂದರು. ಹೊರಡಬೇಕು. ನವೀನು ಹೊರಡಿಲ್ಲ. ನವೀನ ರೂಮಲ್ಲಿ ಮಲ್ಕೊಳಕ್ಕೆ ಹೋದ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಎಲ್ಲಡ್ಕೆ ಇದು ನಡೀತಾ ಇದೆ. ಇಬ್ರು ಬಾಯಿ ನೋಡಿ ಉಳ್ದೆ. ಇಬ್ರು ಅಜ್ಜಿದಿರ್ ಕುತ್ಕೊಂಡು ಎಲ್ಲಡ್ಕೆ ಹಾಕತ್ತಾ ಅವ್ರು ಇಲ್ಲಿ. ಆ್ಯಂಡ್ ಇವತ್ತು ಸಕ್ಕದಾಗ ಒಳ್ಳೆ ಮಳೆ ಬರ್ತಾ ಇದೆ. ಆಚೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ರಘು ಇನ್ನೂ ಮನೆಗೆ ಬಂದಿಲ್ಲ, ಅವರೆಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ. ಈಗ ತಾನೇ ಚಿಕನ್ ಸಾರು ಮಾಡಿದ್ರು, ಚಪಾತಿ ಅನ್ನ ಇತ್ತು, ಊಟ ಮಾಡಿದ್ವಿ ಎಲ್ಲರೂ. ಸಖತ್ತಾಗಿತ್ತು ಊಟ. ಈಗ ಇವರು ಎಲ್ಲಡ್ಕೆ ಹಾಕೋತಿದ್ರು, ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಸೊ ಅಷ್ಟೇ ಇವತ್ತು. ನಾಳೆ ಬೆಳಗ್ಗೆ ಎದ್ದು ಹೊರಡ್ತೀವಿ. ಎಲ್ಲಿ ಏನು ಅಂತ ರಚ್ಚು ನವೀನ್ ಬ್ಲಾಗ್ಸಲ್ಲಿ ಚೆಕ್ ಮಾಡ್ತಾ ಇರಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್. ಗುಡ್ ನೈಟ್. ಅಷ್ಟೇ. ಏನೇ ಅದನ್ನೆಲ್ಲ ಕಟ್ ಮಾಡ್ಬೇಕು ನೀನು ನೋಡಿ ಹೇಳಕತ್ತೀನಿ ಈಗಲೇ ನಾನು. ಏನು ಕಟ್ ಮಾಡಲಿ?